ಹಾಯ್, ನನಗೆ ಆ್ಯಕ್ಚುಲಿ ಮಾಲ್ಡೀವ್ಸಿಂದ ಒಂದು ಕಾಲ್ ರಿಜಿಸ್ಟರ್ ಆಯಿತು. ಸೊ ಈ ಥರ ಯು ಪಿ ಎಸ್ಗಳು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಬೇಕು ಮತ್ತು ಬ್ಯಾಟ್ರೀಸ್ ರಿಪ್ಲೇಸ್ ಮಾಡಬೇಕಂತ ಹೇಳಿದ್ರು. ಸೊ ದಟ್ ಅವ್ರ ಪ್ರಕಾರ ನಾನು ಹೊರಟಾದ್ಮೇಲೆ ಫಸ್ಟ್ ಡೇ ಅಲ್ಲಿ ಈ ಆ್ಯಕ್ಟಿವಿಟಿ ಎಲ್ಲ ಕಂಪ್ಲೀಟ್ ಮಾಡಿದೆ. ಸೊ ಅಲ್ಲಿ ಏನಪ್ಪ ಅಂದರೆ ಬ್ಯಾಟ್ರಿ ರಿಪ್ಲೇಸ್ ಮಾಡಲಿಕ್ಕಿತ್ತು, ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಬೇಕು, IR ಟೆಸ್ಟ್ ಮಾಡಬೇಕು, AC/DC ಕೆಪಾಸಿಟರ್ ರಿಪ್ಲೇಸ್ ಮಾಡಬೇಕು, ಮತ್ತು ಎಲ್ಲ ಕೂಲಿಂಗ್ ಫ್ಯಾನ್ಸು ರಿಪ್ಲೇಸ್ ಮಾಡಲೇಬೇಕಾಗಿತ್ತು, ಮತ್ತು ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಾಗಿತ್ತು. ಸೊ ಇದು ಬಂದ್ಬಿಟ್ಟು 120 kV UPS. ಆ್ಯಕ್ಚುಲಿ ಇದು ಮೇಡ್ ಇನ್ ಮಲೇಷ್ಯಾ ಬ್ರ್ಯಾಂಡ್. ಸೊ ಇನ್ಬಿಲ್ಟ್ ನೋಡಿದ್ರೆ ನನಗೆ ಅನಿಸುತ್ತೆ ಇಟ್ಸ್ ಪವರ್ ಆನ್ ಆರ್ ರಿಯಲೋ ರಿಲೇಟೆಡ್ ಸ್ಪೇರ್ಸ್ ಥರನೇ ಇತ್ತು, ಬಟ್ ನಾಟ್ ರಿಯಲೋದಲ್ಲ, ಇದು ಮೇಡ್ ಇನ್ ಮಲೇಷ್ಯಾದೆ. ಸೊ ಮತ್ತು ಅಲ್ಲಿ APCದು ಈ UPS ನಾನು ಇಂಡಿಯಾದಲ್ಲಿ ನೋಡಿರಲಿಲ್ಲ, ಅಲ್ಲಿ ಡಿಫ್ರೆಂಟಾಗಿ ಇತ್ತು, ಬಟ್ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಟೆಕ್ನಾಲಜಿಯಾಗಿ. ಮತ್ತು ಒಂದು 20 kV ನೋಡಿದೆ ನಾನು, ಅಲ್ಲಿ 40 ನಂಬರ್ಸ್ ಇನ್ಬಿಲ್ಟ್ ಬ್ಯಾಟ್ರಿಗಳು, ಅದು ಕೂಡ ರಿಪ್ಲೇಸ್ ಮಾಡಲಿಕ್ಕಿತ್ತು. ಸೊ ಅದು ರಿಪ್ಲೇಸ್ ಮಾಡಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು DC ಕೆಪಾಸಿಟ್ರು ಚೆಕ್ ಮಾಡಬೇಕಾಗಿತ್ತು. DC ಕೆಪಾಸಿಟ್ರು ಚೆಕ್ ಮಾಡಿಕೊಟ್ಟೆ. ಪ್ಲಸ್ ಒಂದು ನಾನು ಸ್ಪೇರ್ಸ್ ಅವರು ಕಸ್ಟಮರೇ ತರಿಸಿದ್ರು, ಅದನ್ನು ರಿಪ್ಲೇಸ್ ಮಾಡಿದ್ವಿ. ಬಟ್ ಇಂಡಿಯಾದಿಂದ ನಾವು ಕೂಲಿಂಗ್ ಫ್ಯಾನ್ಸು ಸಮ್ ಅದರ್ ಕಾಂಪೋನೆಂಟ್ಸ್ ಎಲ್ಲ ಕಳಿಸಿದೆ. ಸೊ ಇದು ನೋಡ್ಬೋದು, ಆಲ್ಮೋಸ್ಟ್ 200 kV UPS. ಸೊ ಇದು ಬಂದು ರಿಯಲ್ ಅವ್ರದ್ದು UPS. ಅದನ್ನು ನೋಡ್ಬೋದು ನೀವು, ಸ್ಟ್ಯಾಂಡ್ ಯಾವ ಥರ ಅವರು ಮೇಂಟೈನ್ ಮಾಡಿದ್ದಾರೆ, ಯಾವ ಥರ ಡಿಸೈನ್ ಮಾಡಿಸಿದ್ದಾರೆ. ಹೊಸ ಬ್ಯಾಟ್ರೀಸು. ಸೊ ನನ್ನ ಬ್ಯಾಗು, ಲ್ಯಾಪ್ಟಾಪು. ಸೊ ಇದು ನಾನು ರಿಪ್ಲೇಸ್ ಮಾಡೋ ಟೈಮಲ್ಲಿ ತಗೊಂಡಿದ್ದು ಫೋಟೋ. ಹಾಗೆ ನೋಡ್ಬೋದು ಬ್ಯಾಟ್ರೀಸ್ ಡಿಸ್ಮ್ಯಾಂಡ್ಲಿಂಗ್ ಆಗ್ತಾಯಿದೆ. ಪ್ಲಸ್ ಇದು ಐ ಥಿಂಕ್ ನ್ಯೂರೋ ಪವರ್ ಅನಿಸುತ್ತೆ UPS ನೇಮ್ ಬಂದು. ಫ್ಯಾನ್ಗಳು ಅವರು ಡಿಫ್ರೆಂಟಾಗಿ ಫ್ಯಾನ್ಗಳು ಯೂಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ನಾನು ಸರ್ವಿಸ್ ಮಾಡಲಿಕ್ಕೆ. ಆಲ್ಮೋಸ್ಟ್ 328 ನಂಬರ್ಸ್ ಬ್ಯಾಟ್ರೀಸ್ ರಿಪ್ಲೇಸ್ ಮಾಡಲಿಕ್ಕಿತ್ತು. ಬಟ್ ಚೆಂದ ಮಾಡಿದ್ದಾರೆ, ತುಂಬ ನೋಡಲಿಕ್ಕೆ ಖುಷಿ ಆಗುತ್ತೆ. AC ಅವ್ರು ಮೇಂಟೈನ್, ಕ್ಲೈಮೇಟ್ ಕೂಡ ಅಷ್ಟೇ, ಅಷ್ಟೊಂದು ಡಸ್ಟ್ ಇಲ್ಲ, ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಸುನಾನ್ ಫ್ಯಾನ್ಸ್. ಆ್ಯಕ್ಚುಲಿ ಬೈ ಡಿಫಾಲ್ಟ್ ನಾವು ಫ್ಯಾನ್ ರಿಪ್ಲೇಸ್ ಮಾಡಬೇಕಾಗಿತ್ತು. ಹಾಗೆ ನನಗೆ ಟೈಮ್ ಸಿಕ್ತು, ಹೋಗೋ ಟೈಮಲ್ಲಿ ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊಂಡು ಫೈನಲಿ ಮಾರ್ನಿಂಗ್ ಮತ್ತೆ ಸನ್ಸೆಟ್. ಬೆಳಗ್ಗೆ 5:30 ಬಂದೆ. ಫೈನಲಿ ಅಣ್ಣ ಬಣ್ಣ ಹೊರಗಡೆ ಬಂದರು. ಸೊ ನೋಡ್ಬೋದು ಅವರ ತೇಜಸ್ಸು ಬೆಳಗ್ಗೆ ಹೇಗಿದೆ ಅಂತ ನೋಡಿ. ನಾನು ಈ ಕಡೆ ತಿರ್ಕೊಂಡ್ರೆ ನನ್ನ ಗ್ಲಾಮರಸ್ ಚೇಂಜ್ ಆಗುತ್ತೆ. ಸೊ ಹಂಗೆ ಹೊಡಿತಾ ಇದ್ರೆ ಮುಖದ ಮೇಲೆ. ಬೀಚ್ ಇದು 4 days ಆ್ಯಕ್ಟಿವಿಟಿ ಇತ್ತು. ಸೊ ಫೈನಲ್ ಡೇ IR ಟೆಸ್ಟ್ ಮಾಡಿ ನಾವು ರಿಪೋರ್ಟಿಂಗ್ ಮಾಡಿ. ಇದು ಮಾಲ್ಡೀವ್ಸ್ನ ಟರ್ಮಿನಲ್ 2 ಏರ್ಪೋರ್ಟ್. ಸೊ ಇಲ್ಲಿ ಇದು ಏರ್ಪೋರ್ಟು, ಇದು ಲೋಕಲ್ ಟ್ರಾನ್ಸ್ಪೋರ್ಟು. ಸೊ ನಾನು ಈಗ ಫ್ಲೈಟ್ 4 ಗಂಟೆಗೆ ಇರೋದ್ರಿಂದ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಸೊ ಯಾವ ಥರ ಇದೆ ಅಂತ.